ಆತ್ಮೀಯ ಕೇಳುಗರೆಲ್ಲರಿಗೂ ನಮಸ್ಕಾರ. ನೀವೀಗ ಕೇಳುತ್ತಿದ್ದೀರಿ 90.4 FM ಕಂಪನಾಂಕಗಳಲ್ಲಿ ದೀಪ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ ಕೇಂದ್ರ. ಕೇಳುಗರೆ, ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ನ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಇಂದಿನ 6ನೇ ಸಂಚಿಕೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕವಿ ಕಾವ್ಯ ಪರಂಪರೆಯ ಕುರಿತು 2ನೇ ಭಾಗದಲ್ಲಿ ಮಾಹಿತಿಯನ್ನ ನೀಡಲಿದ್ದಾರೆ ಕವಿ ಮಿತ್ರ ಯಲ್ಲಪ್ಪ ಹರ್ನಾಳ್ಕಿಯವರು. ಬನ್ನಿ ಅವರ ಮಾತುಗಳನ್ನ ಆಲಿಸೋಣ. ನಿನ್ನೆಯ ಸಂಚಿಕೆಯಲ್ಲಿ 80ರ ದಶಕದಿಂದಾಚೆ ಈ ನಾಡನ್ನು ತಮ್ಮ ಸಾಹಿತ್ಯದ ಮೂಲಕ ಬೆಳಗಿದಂತಹ ಕವಿಗಳ ಬಗ್ಗೆ ನಾವು ಅವಲೋಕನ ಮಾಡಿದ್ದೇವೆ. ಇಂದು ಅಂದರೆ 80ರಿಂದ 90ರ ದಶಕದಿಂದೀಚೆಗೆ ಅಂದರೆ ನಮ್ಮಂಥ ಕಿರಿಯ ಕವಿಗಳಿಗೆ ಮಾರ್ಗದರ್ಶಕರಾಗಿ ನಮ್ಮಲ್ಲಿರುವ ಕೋರೆಗಳನ್ನು ತಿದ್ದುತ್ತಾ ಪ್ರೋತ್ಸಾಹಿಸುತ್ತಿರುವ ಹಿರಿಯ ಕವಿಗಳ ದಂಡೆ ಇಂದಿಗೂ ನಮ್ಮ ನಡುವೆ ಇದ್ದಾರೆ. ಕೆಲವರು ಇವರಲ್ಲಿ ಇಲ್ಲವಾಗಿರಬಹುದು. ಅವರ ಮಾರ್ಗವೂ ಕೂಡ ನಮಗೆ ಒಂದು ದಾರಿದೀಪವೇ ಆಗಿದೆ. ಅಂಥವರೆಂದರೆ ಶ್ರೀ ಗವಿಸಿದ್ದನ್ ಬಳ್ಳಾರಿ, HS ಪಾಟೀಲ್, ವಿಠಪ್ಪ ಗೋರಂಟ್ಲಿ, ವಿಮಲಾಬಾಯಿ ಇನಾಮದಾರ್, ಡಾಕ್ಟರ್ ವಸಂತ ಕುಷ್ಟಗಿ, ಡಾಕ್ಟರ್ BV ಸಿರೂರ್, ಡಾಕ್ಟರ್ ವೀರಣ್ಣ ರಾಜೂರ್, ಅಲ್ಲಮಪ್ರಭು ಬೆಟದೂರು, ಡಾಕ್ಟರ್ KB ಬ್ಯಾಳಿ, ಈರಪ್ಪ ಕಂಬಳಿ, ಮುನಿಯಪ್ಪ ಹುಬ್ಬಳ್ಳಿ, B ಶೇಖರಪ್ಪ ಹೂಲ್ಗಿರಿ, ಮಲ್ಲಿಕಾರ್ಜುನ್ ಹಿರೇಮಠ ಕೊರಗಲ್ಲ, ವಿರೂಪಾಕ್ಷಪ್ಪ, ಡಾಕ್ಟರ್ ತೇಜಸ್ವಿನಿ ಕಟ್ಟಿಮನಿ, ಗವೀಶ್ ಹಿರೇಮಠ, ಅನ್ನದಾನಿ ಹಿರೇಮಠ, ಡಾಕ್ಟರ್ ವೀರಣ್ಣ ಅಂಗಡಿ, MM ಮದರಿ, ರಾಮಣ್ಣ ಹವಳೆ, ಸಂಗಮೇಶ್ ಬಾದ್ವಾಡ್, ಗುರುರಾಜ್ ಬೆಣಕಲ್, ಡಾಕ್ಟರ್ DM ಹಿರೇಮಠ, ಸುಭಾಷ್ ಚಂದ್ರ ಹೂಗಾರ್, ಡಾಕ್ಟರ್ ಹನುಮಾಕ್ಷಿ ಗೋಗಿ, ಶಾಂತಾದೇವಿ ಹಿರೇಮಠ, ವೀರಣ್ಣ ವಾಲಿ, CH ನಾರ್ನಾಳ್, ನಿಜಲಿಂಗಪ್ಪ ಮೆಣಸಿಗಿ, ರವಿತೇಜ ಅಬ್ಬಿಗೇರಿ, ಈಶ್ವರ ಹತ್ತಿ, MM ಮದರಿ, ರುದ್ರಪ್ಪ ಭಂಡಾರಿ, KY ಕಂದ್ಕೂರ್, BM ಕಂಬಳಿ, ವೈ ಚಮನ್ ಸಾವ್, ಶಿವಪ್ಪಯ್ಯ ಮಠ, ಉಮಾಶಂಕರ, B ಹಿರೇಮಠ, ಈಶಪ್ಪ ಮಳಗಿ, ಶಿವಮೂರ್ತಿ ಇಟಗಿ, SV ಪಾಟೀಲ್ ಗುಂಡೂರ್, ವಾಣಿಶ್ರೀ ಪಾಟೀಲ್, ಮೇಟಿ ಮುದಿಯಪ್ಪ, TV ಮಾಗಳದ್, BV ರೆಡ್ಡರ್, ಶರಣಪ್ಪ ವಡಗೇರಿ, ಶೇಖರಗೌಡ ಮಾಲಿ ಪಾಟೀಲ್, ಡಾಕ್ಟರ್ ಮಹಾಂತೇಶ್ ಮಲ್ಲಿನಗೌಡರ್, ಅಕ್ಬರ್ C ಕಾಲಿ ಮಿರ್ಚಿ, ಸಿದ್ದು ಯಾಪಲ್ ಪರ್ವಿ, ಇನ್ನೂ ಅನೇಕರು ಇಂದು ನಮ್ಮೊಡನೆ ಇದ್ದು ನಮ್ಮಲ್ಲಿರ್ತಕ್ಕಂತಹ ಅನೇಕ ತಪ್ಪುಗಳನ್ನು ತಿದ್ದುತ್ತಾ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಇವರೆಲ್ಲರೂ ನಮ್ಮ ಕೊಪ್ಪಳ ಜಿಲ್ಲೆಯ ಪ್ರಸ್ತುತ ಹಿರಿಯ ಕವಿಗಳೆಂದು ನಾವು ಹೇಳುತ್ತಿದ್ದೇವೆ. ಹಲವಾರು ಕೃತಿಗಳನ್ನು ರಚಿಸಿ ಈ ನಾಡಿಗೆ ನಮಗೆ ಮಾರ್ಗದರ್ಶಕರಾಗಿ ಇವರು ಇಂದು ನಮ್ಮೊಂದಿಗೂ ಇದ್ದಾರೆ ಎನ್ನುವುದೇ ನಮಗೆ ಬಲು ದೊಡ್ಡ ಹೆಮ್ಮೆಯ ಸಂಗತಿಯಾಗಿದೆ. ಇನ್ನು ನಿಮ್ಮ ಮಧ್ಯೆ ಇದ್ದು ಸೂಕ್ಷ್ಮವಾಗಿ ಜಿಲ್ಲೆಯ ಕವಿಗಳ ಬರಹಗಳನ್ನು ಗಮನಿಸುತ್ತಾ ತಾವು ಬರೆಯುತ್ತಾ ನಮ್ಮನ್ನೂ ಬರವಣಿಗೆಗೆ ತೊಡಗಿಸಿ ಪ್ರೋತ್ಸಾಹಿಸುತ್ತಿರುವ 40ರಿಂದ 60ರ ವಯಸ್ಸಿನ ಆಸುಪಾಸಿನ ಕವಿಗಳು ಇಡೀ ಜಿಲ್ಲೆಯನ್ನು ನಾಡಿಗೆ ಪರಿಚಯಿಸುತ್ತಾ 6 ಕೃತಿಗಳನ್ನು ನಾಡಿಗೆ ನೀಡಿದ್ದಾರೆ. ಇನ್ನು ನೀಡುತ್ತಲೇ ಇದ್ದಾರೆ. ಗಜಲ್, ಕಾವ್ಯ, ಶಾಯರಿ, ವಚನಗಳು, ಅನುವಾದ, ಜೀವನ ಚರಿತ್ರೆ, ಶಾಸನಗಳ ಪರಿಚಯ, ಮಕ್ಕಳ ಸಾಹಿತ್ಯ, ನಾಟಕ ಕ್ಷೇತ್ರ, ಸಿನಿಮಾ ಕ್ಷೇತ್ರ, ಪುಸ್ತಕ ವಿಮರ್ಶೆ, ವೈಚಾರಿಕ ಲೇಖನಗಳು, ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಡೀ ನಾಡನ್ನೇ ಪ್ರತಿನಿಧಿಸುತ್ತಿರುವವರೆಂದರೆ ಡಾಕ್ಟರ್ ಜಾಜಿ ದೇವೇಂದ್ರಪ್ಪ, ಡಾಕ್ಟರ್ ಶರಣಬಸಪ್ಪ ಕೋಲ್ಕಾರ್, ಅರುಣಾ ನರೇಂದ್ರ, ವಿಜಯಲಕ್ಷ್ಮಿ ಕೊಟಗಿ, ಪುಷ್ಪಲತಾ ಏಳುಬಾವಿ, ಕೌಶಿದ್ದಪ್ಪ ಪಾಟೀಲ್, ರಮೇಶ್ ಗಬ್ಬೂರ್, ಶರಶ್ಚಂದ್ರ ತಳ್ಳಿ, ಪರಶುರಾಮ ಪ್ರಿಯ, ಕರಿಸಿದ್ದನಗೌಡ ಮಾಲಿ ಪಾಟೀಲ, ರಮೇಶ್ ಬನ್ನಿಕೊಪ್ಪ, ಮಹೇಶ್ ಬಳ್ಳಾರಿ, ಸಿರಾಜ್ ಬಿಸ್ರಳ್ಳಿ, ಸೀಕಾ ಬಡಗೇರ್, ಅಜ್ಮೀರ್ ನಂದಾಪುರ್, ಅಲ್ಲಾಗಿರಿರಾಜ್, ಅನ್ಸೂಯಾ ಜಹಾಗೀರ್ದಾರ್, ಶ್ರೀದೇವಿ ಕೃಷ್ಣಪ್ಪ, ರುದ್ರಮ್ಮ ಹಾಸ್ನಾಳ್, ಡಾಕ್ಟರ್ ಶಿವಕುಮಾರ್ ಮಾಲಿ ಪಾಟೀಲ್, CB ಚಿಲಕರಾಗಿ, ರಳಿ ನಾಗಭೂಷಣ, ಅಲ್ಲಾವುದ್ದೀನ್ ಎಮ್ಮಿ, ಹನುಮಂತಪ್ಪ ಅಂಡಗಿ, AP ಅಂಗಡಿ, ಸಾವಿತ್ರಿ ಮುಸುಮ್ದಾರು, ಮಂಗಳೂರು ರಾಘವೇಂದ್ರ, ಕಿಸನ್ರಾವ್ ಕುಲಕರ್ಣಿ, ಡಾಕ್ಟರ್ ಮುಮ್ತಾಜ್ ಬೇಗಮ್ಮ, ಸಂಗಯ್ಯ ಸಿರೂರು ಮಠ, B ಪೀರ್ ಭಾಷಾ, ರಾಮಣ್ಣ ಅಲ್ ಮೆರ್ಸಿನ್ಕೇರಿ, ಗೌಸಿದ್ದಪ್ಪ ಬಾರ್ಕೇರ, K ಶಾಂತ, ರಾಘವೇಂದ್ರ ದಂಡಿನ್, ಲಿಂಗಾರೆಡ್ಡಿ ಆಲೂರ್, ರವಿತೇಜ್ ಅಬ್ಬಿಗೇರಿ, ಚಂದಪ್ಪ ಹಕ್ಕಿ, ಮಹಾಂತೇಶ್ ಚೌಡಾಪುರ, ಪವನ್ ಕುಮಾರ್ ಗುಂಡೂರ್, M ದಸ್ತಗಿರ್ ಸಾಬ್ ದಿನ್ನೆ, ಶರಣಪ್ಪ ಬಾಚಲಾಪುರ, ದೀಪಾ ಕನಗಿರಿ, ನಟರಾಜ್ ಸೋನಾರ್, BM ಕೆಂಚರೆಡ್ಡಿ, ವೀರಣ್ಣ ನಿಂಗೋಜಿ, ಮಾಲಾ ಬಡಗೇರ್, BC ಪಾಟೀಲ್, ಅಶೋಕ್ ಸ್ವಾಮಿ ಹೇರೂರು, TK ಗಂಗಾಧರ್ ಪತ್ತಾರ್, SB ಗುಂಡ್ವಾಳ್, MM ಲಕ್ಷ್ಮಣ, VH ನಾಯಕ, ಶ್ರೀನಿವಾಸ್ ದೇಸಾಯಿ, ದೇವೇಂದ್ರಪ್ಪ ಬಡಗೇರು, ಚನ್ನಬಸಪ್ಪ ಆಸ್ಪರಿ, ಲಕ್ಷ್ಮೀ ಕನಕಗಿರಿ, ಮಹಾಂತ ಪ್ರಿಯ, ಶೇಖರಪ್ಪ
GS ಗೋನಾಳ್, ಶ್ರೀನಿವಾಸ್ ಚಿತ್ರಗಾರ, ಮಹಾಂತೇಶ್ ಕೊತ್ವಾಳ್, SM ಕಂಬಾಳಿಮಠ, ಶರಣಪ್ಪ ಮೆಟ್ರಿ, B ಪ್ರಾಣೇಶ್, ಚಿದಾನಂದ ಕೀರ್ತಿ, ಪ್ರಮೋದ್ ತುರ್ವಿಹಾಳ, ಫಕ್ಕೀರಪ್ಪ ವಜ್ರಬಂಡಿ, ಬಸವರಾಜ್ ಆಕ್ರವಾಡಿ, ವೀರಣ್ಣ ಹುರ್ಕಡ್ಲಿ ಇನ್ನೂ ಹಲವಾರು ಕವಿಗಳು ಈ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಾ ಹತ್ತಾರು ಕೃತಿಗಳನ್ನು ಈ ನಾಡಿಗೆ ನೀಡುತ್ತಾ ಈ ಜಿಲ್ಲೆ ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸಿದ್ದಾರೆ ಎಂದರೆ ತಪ್ಪಾಗಲಾರದು. ಕೊಪ್ಪಳ ಜಿಲ್ಲೆ ಸಾಹಿತ್ಯ ಕೃಷಿಯಲ್ಲಿ ಸಮೃದ್ಧತೆಯನ್ನು ಎಂದಿಗೂ ಬಿಟ್ಟುಕೊಟ್ಟಿಲ್ಲ. ಕಿರಿಯ ತಲೆಮಾರಿನಿಂದ ಹಿಡಿದು ಇಂದಿನ ಕಿರಿಯ ತಲೆಮಾರಿನವರೆಗೂ ಸಾಹಿತ್ಯದ ಕೃಷಿ ನಡೆದೇ ಇದೆ. ಈಗಂತೂ ಕೊಪ್ಪಳ ಜಿಲ್ಲೆ ಯುವ ಕವಿಗಳಿಂದ ಸಾಹಿತ್ಯದ ನಾನಾ ಪ್ರಕಾರದ ಕೃಷಿ ಸಾಗುತ್ತಲೇ ಇದೆ. ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಹಲವಾರು ಗುಂಪುಗಳನ್ನು ರಚನೆ ಮಾಡಿಕೊಂಡು ಸಾಹಿತ್ಯದ ಬೆಳೆ ಸಮಸ್ತ ಕನ್ನಡ ನಾಡಿಗೆ ಹಂಚುತ್ತಲೇ ಹೊರಟಿದ್ದಾರೆ. ಸ್ಥಳೀಯ ಕವಿಗಳು ಹಾಗೂ ಬೇರೆ ಜಿಲ್ಲೆಗಳಿಂದ ಈ ಜಿಲ್ಲೆಗೆ ಸರ್ಕಾರಿ ಸೇವೆ ಸಲ್ಲಿಸಲು ಬಂದವರು ಕೂಡ ಈ ಜಿಲ್ಲೆಯನ್ನು ಪ್ರತಿನಿಧಿಸುತ್ತಿದ್ದಾರೆ. ಒಂದೋ ಎರಡೋ ಸಂಕಲನಗಳನ್ನು ಪ್ರಕಟಿಸಿದವರು ಇದ್ದಾರೆ, ಸಂಕಲನಗಳನ್ನು ಪ್ರಕಟಿಸದೇ ಇದ್ದವರು ಇದ್ದಾರೆ. ಅಂತಹ ಕವಿಗಳೆಂದರೆ ಶ್ರುತಿ ವೆರ್ಣೇಕರ್, N ಜಡಿಯಪ್ಪ, ಕಳಕೇಶ್ ಬಳಗಾರ್, ಮೆಹಬೂಬ್ ಮಠದ್, ಮೆಹಬೂಬ್ ಮಕಾಂದಾರ್, ಶಕುಂತಲಾ ನಾಯಕ, ಲಕ್ಷ್ಮೀದೇವಿ ಕಮ್ಮಾರ್, BC ಐಗೋಳ್, ಮಂಗಳೂರು ರಾಘವೇಂದ್ರ, ಮೈಲಾರಪ್ಪ ಬೂದಿಹಾಳ, ಸುರೇಶ್ ಕಲಾಪ್ರಿಯ, ಜಯಶ್ರೀ ಹೆಕ್ಕಂಡಿ, ಸುರೇಶ್ ಕಂಬಳಿ, ಮಂಜುನಾಥ ಚಿಕ್ಕನಕೊಪ್ಪ, ರಮೇಶ್ ಬುಡ್ಡನಗೌಡರು, ವೀರೇಶ್ G ಮೇಟಿ, HR ಸತೀಶ್, ಹನುಮಂತಪ್ಪ ಕುರಿ, ಕಾಸಿಂ ನದಾಫ್ ಬೈರಾಪುರ್, ಅಶೋಕ ಗುಡಿಕೋಟೆ, ಈರಪ್ಪ ಬಿಜ್ಲಿ, ಡಾಕ್ಟರ್ ಸಿದ್ಲಿಂಗಪ್ಪ ಕೊಟ್ನೇಕಲ್, ಶ್ರೀ ಅಮರದೀಪ, ಶ್ರೀ ಸಿರಾಜ್ ಬಿಸ್ರಳ್ಳಿ, ಶಿವಪ್ರಸಾದ್ ಹಾದಿಮನಿ, ಮಂಜುಳಾ ಸಾವಿ, ಡಾಕ್ಟರ್ ಸೋಮಕ್ಕ, ಶ್ರೀ ಶರಣಬಸಪ್ಪ ಬಿಳಿಮಲೆ, ಶ್ರೀಮತಿ ಅನ್ನಪೂರ್ಣ ಮನ್ನಾಪುರ್, ಶ್ರೀಮತಿ ಅನ್ನಪೂರ್ಣ ಪದ್ಮಶಾಲಿ, ಶ್ರೀ ಮಂಜುನಾಥ ಚಿತ್ರಗಾರ, ಷಣ್ಮುಖಯ್ಯ ತೋಟದ. ಇಷ್ಟಲ್ಲದೆ ಇನ್ನೂ ಅನೇಕ ಕವಿಗಳು ಕೊಪ್ಪಳ ಜಿಲ್ಲೆಯಲ್ಲಿ ತಮ್ಮದೇ ಸಾಹಿತ್ಯ ಸೇವೆ ಸಲ್ಲಿಸುತ್ತಾ ಬರೆಯುತ್ತಲೇ ಇದ್ದಾರೆ. ಒಂದು ದೊಡ್ಡ ಕವಿಗಳ ದಂಡೆ ನಮ್ಮ ಕಣ್ಣೆದುರಿಗೆ ಬಂದು ನಿಲ್ಲುತ್ತದೆ ಎಂಬ ವಿಷಯ ಮರೆಯುವಂತಿಲ್ಲ. ಅವರಲ್ಲಿ ಇನ್ನೂ ಅನೇಕರೆಂದರೆ H ನಾಗರತ್ನ, ಶಿವನಗೌಡ ವಡ್ರಟ್ಟಿ, ವೀರೇಶ್ ಕುರಿ, ಮೋಟಿ ಹೊಸಳ್ಳಿ, ಶರಣಪ್ಪ ಕೋಲ್ಕಾರ್, ಯಮನೂರಪ್ಪ ಕೋಲ್ಕಾರ್, ಜಡಿಯಪ್ಪ ಮೆಟ್ರಿ, ಲಕ್ಷ್ಮೀದೇವಿ ಕಲಾಲ್, ಬೊಂದಾಡೆ ರಸ್ತಾಪುರ, ರಾಘವೇಂದ್ರ ದಂಡೀನ್, ಸರಸ್ವತಿ ಪಾಟೀಲ್, ಕುರುವತ್ತಿಗೌಡ, ಮುರಳೀಧರ ಜೋಶಿ, ವಿಜಯ ಅಮೃತರಾಜ್, ರಾಘವೇಂದ್ರ ತೋನ, ಭೀಮಸೇನ್ ಎರಡೋಣ, ಮಂಜು ನಾಯಕ್ ಚಳ್ಳೂರ್, ಸುವರ್ಣ ಚಳ್ಳೂರ್, ರಂಗನಾಥ ಅರನಕಟ್ಟಿ, ಮಂಜುನಾಥ ಡೊಳ್ಳಿನ್, ನಾಗರಾಜ್ ಡೊಳ್ಳಿನ್, ಪ್ರಾಣೇಶ್ ಪೂಜಾರ್, ರಾಮು ಗುಂಡೂರ್, ಶ್ರೀಮತಿ ಸುಧಾತಾಯಿ ಬಡಿಗೇರ್, ಶ್ರೀನಿವಾಸ್ ಅಂಗಡಿ, ರಾಮಚಂದ್ರ ಗೊಂಡವಾಳ್, VV ಗೊಂಡವಾಳ್, YH ಹಳ್ಳಿಕೆರಿ, ಲಕ್ಷ್ಮೀ ಮಾನಸ, ಹನುಮಂತಪ್ಪ ಹೇರೂರು, ಶಾಮಿದ್ ಗಂಗನಾಳ್, ಕುಬೇರ ಮಜ್ಗಿ, ಪ್ರವೀಣ್ ಪಾಟೀಲ್, ಶರಣಗೌಡ ಕರ್ಷಿತನಗೌಡ ಮಾಲಿ ಪಾಟೀಲ್, ಬಸವರಾಜ ಪೂಜಾರ್, ಶರಣಪ್ಪಗೌಡ ಪಾಟೀಲ, ಮಲ್ಲನಗೌಡ ಪಾಟೀಲ, ಮರಳುಸಿದ್ದಪ್ಪ ದೊಡ್ಡಮನಿ, ಅಂಕಲಿ ಬಸಮ್ಮ, ವಿರೂಪಾಕ್ಷಯ್ಯ ಸ್ವಾಮಿ ಕಾಟಗಿ, GS ಗೌಡರ್ ಹಲಿಗೇರಿ, DS ಗೌಡರ್ ಹಲಿಗೇರಿ, ಸೋಮಲಿಂಗಪ್ಪ ಬೆಣ್ಣಿ, ಶಂಕರಯ್ಯ ಅಬ್ಬಿಗೇರಿ ಮಠ, ಮಂಜುನಾಥ ಪೂಜಾರ ಶಾಪುರ, ಅಶೋಕ್ ಹೊಸಮನಿ, ಗುರುರಾಜ ದೇಸಾಯಿ, ಮಾರುತಿ N ಗೀತಾ ಅಂಚಿ, ಅಶೋಕ ಓಜ್ನಳ್ಳಿ, ಸುಮತಿ ಹಿರೇಮಠ, ಚಾಮರಾಜ ಸವಡಿ, ಬಸವರಾಜ್ ಕೊರಗಲ್, ನಾಗರಾಜ್ ಹುಡೇದ್ ಕಾಟಗಿ, ಮಹಾಲಕ್ಷ್ಮಿ ಕೆಸರಟ್ಟಿ, ರಮೇಶ್ ಬಾಳಿಕಾಯಿ, ಶಿಲ್ಪಾ ಮ್ಯಾಗೇರಿ, ಶಿವನಗೌಡ ಪಾಟೀಲ್ ಹಲಿಗೇರಿ, ಜಗದೀಶ್ ಮೋಚಿ ಕೊಪ್ಪಳ, ನರ್ಮದಾಬಾಯಿ ಕುಲಕರ್ಣಿ, ರಮೇಶ್ ಬುಡ್ಡನಗೌಡರ್ ಮುಂತಾದ ಅನೇಕ ಯುವ ಕವಿಗಳು ಕೊಪ್ಪಳ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಗೆ ನೀರೆರೆಯುತ್ತಲೇ ಇದ್ದಾರೆ. ಇತ್ತೀಚಿನ ಕವಿಗೋಷ್ಠಿಗಳ ಪಟ್ಟಿ ನೋಡಿದ್ರಂತೂ ಅಬ್ಬಬ್ಬಾ ಇಷ್ಟೊಂದು ಕವಿಗಳೇ ಎಂದು ಆಶ್ಚರ್ಯವಾಗುತ್ತದೆ. ಹೀಗೆ ಕಾವ್ಯ ಸಾರ್ವತ್ರಿಕವಾಗುತ್ತಿರುವುದು ಸಂತೋಷದಾಯಕ ಹಾಗೂ ಆಶಾದಾಯಕವಾಗಿದೆ. ಇಲ್ಲಿಯವರೆಗೂ 2 ಸಂಚಿಕೆಯಲ್ಲಿ ಈ ನಾಡ ಕಂಡ ಕೊಪ್ಪಳ ಜಿಲ್ಲೆಯ ಶ್ರೇಷ್ಠ ಕವಿಗಳನ್ನು ನನ್ನ ಒಂದು ಬುದ್ಧಿಮತ್ತೆಗೆ ತಿಳಿದಂತೆ ಪರಿಚಯಿಸಿದ್ದೇನೆ. ನಾನು ಕೂಡ ಈ ಜಿಲ್ಲೆಯವನೇ ಎಂಬುದೇ ಹೆಮ್ಮೆ. ನನ್ನ ಹೆಸರು ಯಲ್ಲಪ್ಪ ಮಲ್ಲಪ್ಪ ಹರನಾಳ್ಗೆ, ಯಮಹ ಎಂದೇ ನಿಮಗೆಲ್ಲರಿಗೂ ಪರಿಚಯವಾಗಿದ್ದೇನೆ. ಇದುವರೆಗೂ ನನ್ನ 9 ಕೃತಿಗಳು ಈ ಸಾರಸ್ವತ ಲೋಕಕ್ಕೆ ನೀಡಿದ ಒಂದು ಹೆಮ್ಮೆ ನನಗಿದೆ ಎಂದು ನಾನು ಹೇಳಬಯಸುತ್ತೇನೆ. ಎಷ್ಟೇ ಜಾಗೃತಿ ವಹಿಸಿದರೂ ಕೂಡ ಒಂದೊಮ್ಮೆ ಕಣ್ತಪ್ಪಿನಿಂದ ಮರುವಿಂದ ಕೆಲವೊಂದಿಷ್ಟು ತಪ್ಪುಗಳು ಆಗುವುದು ಸಹಜ. ಇಲ್ಲಿಯೂ ಕೂಡ ಹಾಗಾಗಿದೆ ಎಂದು ನಾನು ಅಂದುಕೊಂಡಿರುವೆ. ಅಕಸ್ಮಾತ್ ಯಾರ ಹೆಸರು ಬಿಟ್ಟು ಹೋಗಿದ್ದರೂ ಕೂಡ ಕ್ಷಮಿಸಿ ಎಂದು ತಮ್ಮಲ್ಲಿ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇದುವರೆಗೂ
ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮದ 6ನೇ ಸಂಚಿಕೆ ಪ್ರಸಾರವಾಯಿತು. ಕೆಳಗರೆ ಇಂದಿನ ಸಂಚಿಕೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕವಿ ಕಾವ್ಯ ಪರಂಪರೆಯ 2ನೇ ಭಾಗವನ್ನ ನಮ್ಮೆಲ್ಲರೆದುರಿಗೆ ಅನಾವರಣಗೊಳಿಸಿದ್ದಾರೆ ಕವಿ ಮಿತ್ರ ಯಲ್ಲಪ್ಪ ಹರ್ನಾಳ್ಗಿಯವರು. ಎಲ್ಲ ಕೇಳುಗರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ನ ಪರವಾಗಿ ಯಲ್ಲಪ್ಪ ಹರ್ನಾಳ್ಗಿಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಕೆಳಗರೆ ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ಕೇಳಲು ಗ್ರಾಮೀಣ ಭಾರತಿ ರೇಡಿಯೋದ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಎಲ್ಲ ಕೊಪ್ಪಳದ ಮನಸ್ಸುಗಳಿಗೆ ಶೇರ್ ಮಾಡಿ. ಇದು ನಾ ಕಂಡಂತೆ ಕೊಪ್ಪಳ ಜಿಲ್ಲಾವಲೋಕನ ಸರಣಿ ರೇಡಿಯೋ ಕಾರ್ಯಕ್ರಮ. ಇದು ನನ್ನೂರು, ಎಲ್ಲರೂ ನನ್ನೂರು. ನಾನು ನಿಮ್ಮ ರೇಡಿಯೋ ಗೆಳೆಯ ರಾಘವೇಂದ್ರ ತೂನ. ನಮಸ್ಕಾರ.